ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ದರ್ಶನ್ ತೂಗುದೀಪ್. ಇವರು ಎಲ್ರಿಗೂ ಗೊತ್ತಿರುವಂತದ್ದೇ ನಂಬರ್ 1 ಫಿಲಂ ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗ ಪ್ರೆಸೆಂಟ್ ಇವರು ಜೈಲಲ್ಲಿ ಇದ್ದಾರೆ. ಸೊ ನಾವು ಗೊತ್ತಿರುವಂತ ವಿಚಾರನೇ ಪದೇ ಪದೇ ಹೇಳಿದ್ರೆ ಎಷ್ಟೊಂದು ಅವರ ಅಭಿಮಾನಿಗಳಿಗೆ ಬೇಜಾರಾಗುವಂತದ್ದು. ಬಟ್ ನಾವು ಒಂದು ವಿಚಾರ ಏನ್ ತಿಳ್ಕೊಳ್ಳೋಣ ಅಂದ್ರೆ ಕಾಂಬಿನೇಷನ್ಸ್ ಎಲ್ರಿಗೂ ಒಂದೇ ಬರುತ್ತೆ. 12ನೇ ಮನೆ ಬಂದಾಗ 12ನೇ ಮನೆ ಜೈಲ್ಗೂ ಕರ್ಕೊಂಡೋಗುತ್ತೆ. ನಿಮ್ಗೆ ಡಾಕ್ಟರ್ ಮಾಡ್ಬೇಕು ಅಂದ್ರೂ 12ನೇ ಮನೆ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರೂ ಸೈಂಟಿಸ್ಟ್ ಆಗ್ಬೇಕು ಅಂದ್ರೂ 12ನೇ ಮನೆ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರೂ ಯಾವ್ದಾದ್ರು ಒಂದು ಡೀಪ್ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೂ 12ನೇ ಮನೆ ಸಪೋರ್ಟ್ ಮಾಡುತ್ತೆ. ನೀವೇನಾದ್ರು ಫಾರಿನ್ ಎಕ್ಸ್ಚೇಂಜ್ ಮಾಡ್ತೀನಿ ಅಂದ್ರೆ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ತೀನಿ, ಇಂಪೋರ್ಟ್ ಮಾಡಿಸ್ತೀನಿ ಬಿಸ್ನೆಸ್ ಅಂದ್ರು 12ನೇ ಮನೆ ಸಪೋರ್ಟ್ ಮಾಡುತ್ತೆ. ಬಟ್ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರು ನಾವು ಒಂದು ಕೆಟ್ಟ ಕೆಲಸ ಮಾಡಿದಾಗ ಆ ದಶ ನಡೆದ್ರೆ ಯಾವ ರೀತಿ ನಾವು ಜೈಲ್ ಪಾಲಾಗ್ತೀವಿ ಅನ್ನೋದು ಒಂದು ಉದಾಹರಣೆ ಇವತ್ತು ನಿಮ್ಗೆ ತೋರಿಸ್ತೀನಿ. ಕಾಂಬಿನೇಷನ್ಸ್ ಅಲ್ಲೂ ನಮಗೂ 12ನೇ ಮನೆ ಬಂದ್ಬಿಟ್ಟಿದೆ ಸರ್, ನಾವು ಜೈಲ್ಗೆ ಹೋಗ್ತೀವಿ, ಆ ರೀತಿ ಅಲ್ಲ. ಅದು ನಾವು ಮಾಡುವಂತ ಕೆಲ್ಸದ ಮೇಲೆ ಅದು ನಿರ್ಣಯ ಆಗಿರುವಂತದ್ದು. ಕಾಂಬಿನೇಷನ್ ಎಷ್ಟು ಜನಕ್ಕೆ 12ನೇ ಮನೆ ಬರುತ್ತೆ, ಅದ್ರ ದಶಗಳು ಬಂದಾಗ ಅವ್ರಿಗೆ ಯಾವಾಗ ಸಮಸ್ಯೆ ಕೊಟ್ಟಿದೆ ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇವ್ರು ಹುಟ್ಟಿರೋದು 16/2/1977 ವೃಷಭ ಲಗ್ನದಲ್ಲಿ. ಲಗ್ನಾಧಿಪತಿ ಶುಕ್ರ ಬಂದು 12ನೇ ಮನೆಯಲ್ಲಿ ಇರುವಂತದ್ದು. ಇವ್ರಿಗೆ ಫಿಲಂ ಇಂಡಸ್ಟ್ರಿ ಮಾಡಿಸ್ದಂಗೆ ಶುಕ್ರ ಜಾತಕದಲ್ಲಿ ಯಾರಿಗೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರ್ತಾರೆ ಅವ್ರು ಒಳ್ಳೆ ಫಿಲಂ ಇಂಡಸ್ಟ್ರಿ ಆಗಿರ್ಬೋದು, ಸಿಂಗಿಂಗು, ಡ್ಯಾನ್ಸು ಮತ್ತೆ ಎಲ್ಲ ಒಳ್ಳೆ ಕಲೆ ಅವ್ರಿಗೆ ತುಂಬಾ ಚೆನ್ನಾಗಿರುವಂತದ್ದು. ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ನೇಮ್ ಅಂಡ್ ಫೇಮ್ ಫಿಲಂ ಇಂಡಸ್ಟ್ರಿ ಮಾಡಿ ಯಾವ್ದಾದ್ರು ಒಂದು ಯೂಟ್ಯೂಬ್ ಅಲ್ಲೇ ಮಾಡ್ಬೋದು, ಫಿಲಂ ಇಂಡಸ್ಟ್ರೀಸ್ ಮಾಡ್ಬೋದು, ಅಥವಾ ಒಂದು ಧಾರಾವಾಹಿಯಲ್ಲಿ ಕೂಡ ಮಾಡುವಂತದ್ದು ಅವರ ಒಂದು ಪೂರ್ವಜನ್ಮ ಕರ್ಮ ಅನುಸಾರವಾಗಿ. ಕಾಂಬಿನೇಷನ್ಸ್ ನನಗೂ 11ನೇ ಮನೆಯಲ್ಲಿದೆ, ನಾನು ಯಾಕೆ ಫಿಲಂ ಬಂದಿಲ್ಲ ಅಂದ್ರೆ ನಮ್ಮ ಒಂದು ಕರ್ಮ ಅನುಸಾರವಾಗಿ ಭಗವಂತ ನಿಶ್ಚಯ ಮಾಡಿರ್ತಾನೆ. ನೀನ್ ಫಿಲಂ ಇಂಡಸ್ಟ್ರಿಯಲ್ಲೇ ಇರಬೇಕು, ನೀನು ಧಾರಾವಾಹಿಯಲ್ಲೇ ಇರಬೇಕು, ನೀನು ಯೂಟ್ಯೂಬ್ ಅಲ್ಲೇ ಇರಬೇಕು ಅಂತ ಭಗವಂತ ನಿರ್ಣಯ ಮಾಡಿರ್ತಾನೆ. ಬಟ್ ನೇಮ್ ಫೇಮ್ ಅಂತೂ ಕೊಟ್ಟಿರ್ತಾನೆ, ದುಡ್ಡು ಕಾಸು ಕೊಟ್ಟಿರ್ತಾನೆ. ಒಬ್ರಿಗೆ ಜಾಸ್ತಿ ಕೊಟ್ಟಿರ್ತಾನೆ, ಒಬ್ರಿಗೆ ಕಮ್ಮಿ, ನಮ್ಮ ಕರ್ಮ ಅನುಸಾರವಾಗಿ. ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡುವಂತ ಸಮಯದಲ್ಲಿ ಮೊದಲನೇದಾಗಿ ಲಗ್ನಾಧಿಪತಿ ಶುಕ್ರ 11ನೇ ಮನೆಯಲ್ಲಿ ಇರುವಂತದ್ದು, 3ನೇ ಮನೆಯಲ್ಲಿ ಶನಿ ಗ್ರಹ, 6ನೇ ಮನೆಯಲ್ಲಿ ರಾಹು, 9ನೇ ಮನೆಯಲ್ಲಿ ಚಂದ್ರ, ಕುಜ ಮತ್ತೆ ಬುಧ, 10ನೇ ಮನೆಯಲ್ಲಿ ಸೂರ್ಯ, 11ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಗುರು ಮತ್ತೆ ಕೇತು. ಸಾಮಾನ್ಯವಾಗಿ ಗುರು ಜಾತಕದಲ್ಲಿ ಎಲ್ಲರೂ ಗುರು ಬಲ ಬರಬೇಕು, ಗುರುನೇ ಇಂಪಾರ್ಟೆಂಟು. ಗುರು ಬಲ ಬಂದಾಗ್ಲೇ ನಮ್ಮ ಮಗಳಿಗೆ ಅಥವಾ ನಮ್ಮ ಮಗನಿಗೆ ಮದುವೆ ಆಗುತ್ತೆ. ಖಂಡಿತ ಅವೆಲ್ಲ ತಲೆಯಿಂದ ತೆಗ್ದಾಕಿ. ಜಾತಕದಲ್ಲಿ ಗುರು ಏನಾದ್ರು ಕೆಟ್ಟಿದ್ರೆ ಕರ್ಕೊಂಡೋಗಿ ಜೈಲ್ಗೆ ಬಿಡುವಂಥದ್ದು. ಅದು ತಪ್ಪು ಮಾಡಿದ್ರೆ ನಾವು ಒಂದು ತಗೊಳ್ಳುವಂತ ನಿರ್ಧಾರ ಮತ್ತೆ ಕಾಂಬಿನೇಷನ್ ಅಲ್ಲಿ ಆ ಮನೆ ಬಂದಾಗ 12ನೇ ಮನೆ ಇವೆರಡು ಸೇರಿದ್ರೆ ನಾವು ಜೈಲ್ ಪಾಲಾಗುವಂತದ್ದು ನಿಶ್ಚಿತ. ಇದು ಕಾಂಬಿನೇಷನ್ಸ್ ನಿರ್ಧಾರ ಮಾಡುತ್ತೆ. ನೀವ್ ಏನ್ ಕೆಲಸ ಮಾಡ್ತೀಯಾ, ನಾನು ಅದ್ರ ಮೇಲೆ ಫಲ ಕೊಡ್ತೀನಿ. ನೀನೇನಾದ್ರು ಸೈಂಟಿಸ್ಟ್ ಆಗ್ತೀಯಾ, ನಾನು ನಿನ್ಗೆ ನಂಬರ್ 1 ಪೊಸಿಷನ್ ಕರ್ಕೊಂಡು ಹೋಗ್ತೀನಿ. ನೀನೇನಾದ್ರು ಬಿಸ್ನೆಸ್ ಮಾಡ್ತೀಯ, ಇಂಪೋರ್ಟ್ ಎಕ್ಸ್ಪೋರ್ಟ್, ನೀನೇನಾದ್ರು ವಿದೇಶಕ್ಕೆ ಹೋಗ್ಬೇಕಾ, ಫಾರಿನ್ ಹೋಗಿ ಎಜುಕೇಶನ್ ಮಾಡ್ಬೇಕಾ, 12ನೇ ಮನೆ ಇರಲೇಬೇಕು. 12ನೇ ಮನೆ ನೆಗೆಟಿವ್ಸ್ ಅಸಲ ನಾನು ಆಗ್ಲೇ ಹೇಳ್ದಂಗೆ ನಾವು ಮಾಡುವಂತ ಕೆಲಸದ ಮೇಲೆ ನಿರ್ಣಯ ಆಗಿರುವಂತದ್ದು. ಇದು ಮೇನ್ ಚಾರ್ಟ್. ಈಗ ಡಿಗ್ರಿ ವೈಸ್ ಅಲ್ಲಿ ನೋಡೋಣ ಗ್ರಹಗಳು ಅಲ್ಲೆಲ್ಲ ಇದೆಯಾ ಅಂತ. ನೋಡಿ, ಕೇತು ಗ್ರಹ ಬಂದು 12ನೇ ಮನೆಯಲ್ಲಿದೆ, ಇವ್ರಿಗೂ ಕೂಡ 12ನೇ ಮನೆಯಲ್ಲಿ ಇರುವಂತದ್ದು. ಶುಕ್ರ 11ನೇ ಮನೆ, ಶುಕ್ರನು ಕೂಡ 11ನೇ ಮನೆಯಲ್ಲಿದೆ. ಸೂರ್ಯ ಗ್ರಹ ಡಿಗ್ರಿ ವೈಸ್ ಅಲ್ಲಿ 10ನೇ ಮನೆಯಲ್ಲಿದೆ, ಇವ್ರಿಗೂ 10ನೇ ಮನೆಯಲ್ಲಿದೆ. ಚಂದ್ರ, ಕುಜ ಮತ್ತೆ ಬುಧ, ಚಂದ್ರ, ಕುಜ, ಬುಧ 3 9ನೇ ಮನೆಯಲ್ಲಿದೆ. ಚಂದ್ರ, ಕುಜ ಮತ್ತೆ ಬುಧ 3 9ನೇ ಮನೆಯಲ್ಲಿ ಇರುವಂತದ್ದು. ರಾಹು ಬಂದು 6ನೇ ಮನೆಯಲ್ಲೇ ಇರುವಂತದ್ದು. ಗುರುನು ಕೂಡ 12ನೇ ಮನೆ ಹೇಳ್ದೆ ಇರುವಂತದ್ದು. ಶನಿ ಗ್ರಹ ಕೂಡ 3ನೇ ಮನೆ. ಇವರ ಒಂದು ಕಾಂಬಿನೇಷನ್ಸ್ ಯಾವ ರೀತಿ ಜಾತಕದಲ್ಲಿ ಇದೆ ಮೇನ್ ಚಾರ್ಟ್ ಅಲ್ಲಿ, ಅದೇ ರೀತಿ ಡಿಗ್ರಿ ವೈಸ್ ಅಲ್ಲಿ ಕರೆಕ್ಟ್ ಆಗಿ ಗ್ರಹಗಳು ಗೊತ್ತಿರುವಂತ ವಿಚಾರ. ಇವರು ನಂಬರ್ 1 ಫಿಲಂ ಆಕ್ಟರ್ ಅನ್ನೋದು ಯಾವುದೇ ರೀತಿಯ ಸಂಶಯ ಇಲ್ಲ. ಬಟ್ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಇವರ ಜಾತಕದಲ್ಲಿ ರಾಹು ದಶ 2011 ತನಕನೂ ರಾಹು ದಶ ನಡೆಯಿತು. ನೇಮ್ ಅಂಡ್ ಫೇಮ್ 6ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆ ಕಾಂಬಿನೇಷನ್ಸ್ ಬಂದಾಗ ಇವರು ಫೇಮಸ್ ಆಗಿರ್ತಾರೆ. ಮತ್ತೆ 6ನೇ ಮನೆ ನಾನು ಹೇಳ್ದೆ ದುಡ್ಡು ತಂದ್ಕೊಡುತ್ತೆ, ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿನೂ ಮಾಡುತ್ತೆ ಅಂತ. ಇವರು ಒಂದು ವಿಚಾರದಲ್ಲಿ 6ನೇ ಮನೆ ರಾಹು ಇರುವಂತ ಸಮಯದಲ್ಲಿ ಆ ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಾಗ ಸ್ವಲ್ಪ ಕಿರಿಕಿರಿ
ಆಗಿರುವಂತದ್ದು 2011ರಲ್ಲಿ ಕಿರಿಕಿರಿ ಇರುವಂತದ್ದು ನೀವು ಚೆಕ್ ಮಾಡ್ಕೋಬಹುದು. ಕಾಂಬಿನೇಷನ್ಸ್ ಅಲ್ಲಿ ಇವರು 2011ರಲ್ಲೇ ಫಸ್ಟ್ ಟೈಮು ಜೈಲ್ಗೆ ಹೋಗಿರುವಂತದ್ದು. ಯಾಕಂದ್ರೆ 6ನೇ ಮನೆಯಲ್ಲಿ ಬಂದಾಗ ಕಿರಿಕಿರಿ ಇರುತ್ತೆ, ನಿಮ್ಗೆ ಚೆನ್ನಾಗಿ ದುಡ್ಡು ಕೊಡುತ್ತೆ. ನೀವೇನಾದ್ರು ಅಂತ ಟೈಮಿಂಗ್ಸ್ ಅಲ್ಲಿ ಮದ್ವೆ ಕೊಡುತ್ತಾ ಇದ್ದೀನಿ, ಸೆಟ್ ಆಗಲ್ಲ, ಮದ್ವೆ ಇನ್ನೇನ್ ಸೆಟ್ ಆಗ್ಬೇಕು, ಮದ್ವೆ ಆಗ್ಬೇಕು, ಕಟ್ ಆಗ್ಬಿಡುತ್ತೆ. ಕಾಂಬಿನೇಷನ್ಸ್ ಇಲ್ಲಿ ಬಂದಾಗ 6ನೇ ಮನೆ, ಅಥವಾ ಮದ್ವೆ ಆಗಿದೆ ಅಲ್ಲೂ ಏನಾದ್ರು ಕಿರಿಕಿರಿ ಇರುವಂತದ್ದು, ಈ ರೀತಿ ಕಾಂಬಿನೇಷನ್ಸ್ 6ನೇ ಮನೆ ತಂದ್ಕೊಡುತ್ತೆ. ಅದ್ರ ಜೊತೆಗೆ ಚೆನ್ನಾಗಿ ದುಡ್ಡು ಕೂಡ ಕೊಡುವಂತದ್ದು. ಬಟ್ ನೇಮ್ ಫೇಮ್ ಕೊಟ್ಟಿದೆ ರಾಹು ದಶೆ 2011ಕ್ಕೆ ಮುಗ್ದಿದೆ. ಮುಗಿದ್ಮೇಲೆ ಗುರುದಶೆ 2011ರಿಂದ 2027 ತನಕ ಗುರುದಶೆ ಇರುವಂತದ್ದು. ಗುರುದಶದಲ್ಲಿ ಏನಾಗಿದೆ, ಗುರು ಬಂದು 12ನೇ ಮನೆ ಇದೆ, ನಕ್ಷತ್ರದಲ್ಲಿ 10ನೇ ಮನೆ ಹೆಸರು, ಕಾಂಬಿನೇಷನ್ ಅಲ್ಲಿ ಮತ್ತೆ 6ನೇ ಮನೆ, ಯಾವ್ದಾದ್ರು ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಜಗಳ ಆಗುವಂತದ್ದು, ಇಲ್ಲೂ ಕೂಡ 12ನೇ ಮನೆ ಇಂಡಿಕೇಟ್ ಆಗಿದೆ. ಮೇನ್ ಗುರು ಬಂದು 12ನೇ ಮನೆಯಲ್ಲಿ ಇರುವಂತದ್ದು. ಫ್ಯಾಮಿಲಿ ಮ್ಯಾಟರ್ಸ್ಗೆ ಇಲ್ಲಿ ಕಿರಿಕಿರಿಯಾಗಿ 12ನೇ ಮನೆ ಗುರು ದಶ ಬರ್ತಿರಂಗೆ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟಿದೆ ಅವ್ರಿಗೆ. ಗುರುದಶ 2011ರಲ್ಲಿ ಬಂದಿರುವಂತದ್ದು. ಈಗ 2024ರಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದು ಮತ್ತೆ ಅವರು ಜೈಲ್ ಸೇರಿರುವಂತದ್ದು. ಕಾಂಬಿನೇಷನ್ ಗುರುದಶ ನೆಗೆಟಿವ್ ಆದ್ರೆ ಕರ್ಕೊಂಡೋಗಿ ಜೈಲ್ ಬಿಡುತ್ತೆ. ಇಲ್ಲಿ ಗುರು ಒಳ್ಳೆಯವನು, ಶನಿ ಒಳ್ಳೆಯವನು, ಅಥವಾ ಶನಿ ಕೆಟ್ಟವನು, ಗುರು ಒಳ್ಳೆಯವನು ಅಂತ ನಾವೆಲ್ಲ ಮಾತಾಡ್ಕೊಳ್ತೀವಿ. ಆ ರೀತಿ ಇಲ್ವೇ ಇಲ್ಲ ಜಾತಕದಲ್ಲಿ. ಅವರವರ ದಶಾ ಭುಕ್ತಿಗಳು ಬಂದಾಗ ಅವರು ಗುರುನೇ ಇರಲಿ, ಚಂದ್ರನೇ ಇರಲಿ, ಶುಕ್ರನೇ ಇರಲಿ, ಕರ್ಕೊಂಡೋಗಿ ನೀನ್ ಮಾಡಿರುವಂತ ಕೆಲ್ಸಕ್ಕೆ ಕರ್ಕೊಂಡೋಗಿ ಆ ಕಾಂಬಿನೇಷನ್ಸ್ ಇದ್ರೆ ಕರ್ಕೊಂಡೋಗಿ ಜೈಲು ಬಿಟ್ಬಿಡ್ತಾರೆ. ಅದೇ ಶುಕ್ರ ದಶ ನಡೆದಾಗ 11ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಆ ದಶಾಭುಕ್ತಿ ಅಂತರ್ಭುಕ್ತಿ ಬಂದ ನೇಮ್ ಅಂಡ್ ಫೇಮ್ ಚೆನ್ನಾಗಿ ಕೊಟ್ಟಿದೆ, ದುಡ್ಡೆಲ್ಲ ಕೊಟ್ಟಿದೆ. ಬಟ್ ಒಂದು ದಶಾ ಚೇಂಜ್ ಆಗ್ತಿರಂಗೆ, ರಾಹು ದಶ ಮುಗಿತಿರಂಗೆ ಈ 27 ತನಕನೂ ಅವ್ರಿಗೆ ಈ ಜೈಲು ಸರವಾಸ ಅನ್ನೋದು ತಪ್ಪಿದ್ದಲ್ಲ. ಕಾಂಬಿನೇಷನ್ ಅಲ್ಲಿ ಗುರು 12ನೇ ಮನೆಯಲ್ಲಿ ಇರುವಂತದ್ದು. ನೆಕ್ಸ್ಟ್ 27 ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಶನಿ ದಶ. ಅಲ್ಲಿಂದ 19 ವರ್ಷ ಶನಿ ದಶ. ಗುರು ಏನೋ ಆಯ್ತು ಸರ್, ಶನಿ ದಶ ಏನ್ ಕಾಂಬಿನೇಷನ್, ಅಲ್ಲೂ ಕೂಡ ಇವರ ಜಾತಕದಲ್ಲಿ ಕೇತು 12ನೇ ಮನೆ, ಲಗ್ನದಿಂದ ಕೇತು ಕೂಡ 12ನೇ ಮನೆ ಬರುವಂತದ್ದು. ಇಲ್ಲಿ 9ನೇ ಮನೆ ಇರೋದ್ರಿಂದ ಏನಾದ್ರೂ ಇವ್ರಿಗೆ ಸಪೋರ್ಟ್ ಸಿಗುವಂತದ್ದು ಆಗುತ್ತೆ ಹೊರತು ಅಲ್ಲೂ ಕೂಡ ಸಮಸ್ಯೆ ಎದ್ಕಾಣುತ್ತೆ. 2027 ಆದ್ಮೇಲೆ 9ನೇ ಮನೆ ಯಾರಾದ್ರೂ ಬಂದು ಇವ್ರಿಗೆ ಹೆಲ್ಪ್ ಮಾಡ್ಬೇಕಾಗತ್ತೆ. ಇದೊಂದೇ ಒಂದು ಇವ್ರಿಗೆ ಪಾಸಿಟಿವ್ ಇರುವಂತದ್ದು. 9ನೇ ಮನೆ 9, 2 and 6 ಬುಧ ಬಂದು ಶನಿಯ ಮನೆಯಲ್ಲಿ ಕೂತಿರೋದ್ರಿಂದ ಯಾರು ಇವ್ರಿಗೆ ಹೆಲ್ಪ್ ಮಾಡಬೇಕು, ಅಥವಾ ಈ ಕಾಂಬಿನೇಷನ್ಸ್ ಏನಿದೆ ಇವ್ರಿಗೆ ಜೈಲು, ಅದು ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಜಾತಕದಲ್ಲೇ ಇಂಡಿಕೇಶನ್ಸ್ ಇರುವಂತದ್ದು. ಗುರುದಶ ಮುಗ್ದಿ ನೆಕ್ಸ್ಟ್ ಬುಧ ದಶದಲ್ಲೂ ಕೂಡ ಅದು 12ನೇ ಮನೆ ಇಂಡಿಕೇಟ್ ಆಗಿರೋದ್ರಿಂದ ಇವ್ರು ಏನೇ ಒಂದು ನಿರ್ಧಾರ ತಗೋಬೇಕು ಅಂದ್ರೆ ಫ್ಯೂಚರ್ ಅಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಯಾಕಂದ್ರೆ ಕಾಂಬಿನೇಷನ್ಸ್ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಾಗ ನಾವು ಆ 12ನೇ ಮನೆಗೆ ಸಂಬಂಧಪಟ್ಟಿರುವಂತದ್ದು ವಿಚಾರಗಳನ್ನ ನಾವು ತುಂಬಾ ನೀಟಾಗಿ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇಲ್ಲೋದ್ರೆ ನಾವು ಸಮಸ್ಯೆ ಇದು ಹೋಗ್ತಾನೆ ಇರುತ್ತೆ. ಕಾಂಬಿನೇಷನ್ ಈಗ ಗುರುದಶ 16 ವರ್ಷ ಯಾವಾಗಾರು ಸಮಸ್ಯೆ ತಂದ್ಕೊಡ್ಬೋದು ಅವ್ರಿಗೆ. ನೆಕ್ಸ್ಟ್ ಈಗ ಶನಿ ದಶ ಬರುತ್ತೆ 19 ವರ್ಷ. ಈ ಕಾಂಬಿನೇಷನ್ಸ್ ಇದ್ದಾಗ ಅವರು ತುಂಬಾ ಜೋಪಾನವಾಗಿ ಇರ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಕಾಂಬಿನೇಷನ್ ಮತ್ತೆ ಕರ್ಕೊಂಡೋಗಿ ಜೈಲಿಗೆ ಬಿಡುವಂತದ್ದು. ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬುಧ ಬಂದು 9ನೇ ಮನೆ ಬರೋದ್ರಿಂದ ಯಾರು ಹೆಲ್ಪ್ ಮಾಡಿದ್ರೆ ಈ ಜೈಲು ವಾಸಿಂದ ಅವರು ಈಚೆ ಬರುವಂತದ್ದು. ಇದು ತುಂಬಾ ಇಂಪಾರ್ಟೆಂಟ್ ಇವರ ಜಾತಕದಲ್ಲಿ. ಇನ್ನು ಮಿಕ್ಕಿದ ವಿಚಾರ, ದುಡ್ಡು ಕಾಸು ವಿಚಾರ ಎಲ್ಲ ಇವ್ರಿಗೆ ಬಂದಿರುವಂತದ್ದು, ಎಲ್ರಿಗೂ ಗೊತ್ತಿರುವಂತದ್ದು. ಮೇನ್ ಇರುವಂತದ್ದು ಇವ್ರು ಜೈಲಲ್ಲಿ ಇದ್ದಾರೆ, ರಿಲೀಸ್ ಆಗುತ್ತಾ? ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ 12ನೇ ಮನೆ ಇದ್ದಾಗ ಈ ಸಮಸ್ಯೆ ಇದೆ. ನೆಕ್ಸ್ಟ್ ಶನಿ ದಶನು ಇದು ಬರೋದ್ರಿಂದ ಇವರು ತಗೊಳ್ಳುವಂತ ನಿರ್ಧಾರ ಪ್ರತಿಯೊಂದನ್ನು ತುಂಬಾ ಕೇರ್ಫುಲ್ ಆಗಿ ತಗೊಳ್ಳುವಂಥದ್ದು. ಯಾಕಂದ್ರೆ 12ನೇ ಮನೆ ಸಬ್ಲಾರ್ಡ್ ಅಲ್ಲೂ ಇಂಡಿಕೇಶನ್ ಮಾಡ್ತಾ ಇದೆ, ನೋಡ್ಕೊಂಡು ಇವರು ಸ್ಟೆಪ್ ಇಡ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಮತ್ತೆ ಸಮಸ್ಯೆಗೆ ಸಿಗಾಕೊಳ್ಳುವಂಥದ್ದು ಇವರ ಜಾತಕದಲ್ಲಿ ಇದ್ದು ಕಾಣ್ತಾ ಇದೆ. ಪ್ರತಿ ಒಂದು ವಿಚಾರನೂ ಇವರು ಕೂಲಂಕುಷವಾಗಿ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ. ಇದಿಷ್ಟು ಇವರ ವಿಚಾರ. ಇವ್ರ ವಿಚಾರವಾಗಿ ಹೇಳ್ಬೇಕು ಅಂದ್ರೆ ಇವರು ನಂಬರ್ 1 ಪೊಸಿಷನ್ ಅಲ್ಲಿ ಇದಾರೆ ಈಗಲೂ ಕೂಡ. ದರ್ಶನ್ ಅಂದ್ರೆ ಒಳ್ಳೆ ನೇಮ್ ಇದೆ ಇವ್ರಿಗೆ. ಲಗ್ನಾಧಿಪತಿ ಬಂದು ಶುಕ್ರ 11ನೇ ಮನೆ ಇರೋದ್ರಿಂದ ಯಾವಾಗಲೂ ಇವ್ರಿಗೆ ನೇಮ್ ಇರುವಂತದ್ದು. ಕಾಂಬಿನೇಷನ್ಸ್ ಅಲ್ಲಿ 12ನೇ ಮನೆ ಬಂದ್ರೆ ಈ ರೀತಿ ತಗೊಂಡೋಗಿ ನಮ್ಗೆ ಜೈಲ್ ಬಿಟ್ಬಿಡುತ್ತೆ. ಇದೇ ಇವ್ರಿಗೆ ಪ್ಲಸ್ ಪಾಯಿಂಟ್ ಏನಾದ್ರು ಇದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಾವೇನಾದ್ರೂ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದೀವಿ, ಸೈಂಟಿಸ್ಟ್ ಇದೀವಿ, ನಾವೇನಾದ್ರು ಡಾಕ್ಟರ್ಸ್ ಇದೀವಿ ಅಂದ್ರೆ 12ನೇ ಮನೆ ಇರ್ಬೇಕು. ಒಬ್ಬ ರೋಗಿ ಕೂಡ 12ನೇ ಮನೆ ಬಂದ್ರೇನೆ ಕರ್ಕೊಂಡೋಗಿ ಅವನು ರೋಗಿ ಆಗಕ್ ಆಗೋದು.
ಒಬ್ಬ ಪೇಷಂಟು 12ನೇ ಮನೆ ಬೇಕು, ಒಬ್ಬ ಡಾಕ್ಟರ್ಗೂ 12ನೇ ಮನೆ ಬೇಕು, ಒಬ್ಬ ಜೈಲಲ್ಲಿ ಇದ್ದಾನೆ ಅಂದ್ರೆ ಅವನು ಕೂಡ 12ನೇ ಮನೆ ಇರ್ಲೇಬೇಕಾಗುತ್ತೆ. ಇದೆಲ್ಲ ಕಾಂಬಿನೇಷನ್ಸ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಈ ಕಾಂಬಿನೇಷನ್ಸ್ ಬಂದ್ರೆ ಕರ್ಕೊಂಡೋಗಿ ಅಲ್ಲೆಲ್ಲಿ ಇರ್ತಾರೆ. 12ನೇ ಮನೆ ಬಂದಾಗ ಏನಾದ್ರೂ ಒಂದು ಸಮಸ್ಯೆ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಅವ್ರಿಗೆ 12ನೇ ಮನೆ ಎಷ್ಟೊಂದ್ಸಲ ಒಂದೆರಡು ಸಲ ಆಕ್ಸಿಡೆಂಟ್ ಕೂಡ ಆಗಿರುವಂಥದ್ದು. ಕೇತು ಬಂದು 12ನೇ ಮನೆಯಲ್ಲಿ ಕೂತ್ಕೊಂಡು ಆಕ್ಸಿಡೆಂಟ್ ಕೂಡ ಮಾಡುತ್ತೆ. ಕಾಂಬಿನೇಷನ್ ಈ ರೀತಿ ಇರುವಂಥದ್ದು. ಹಾಸ್ಪಿಟ್ಲು, ಜೈಲು, ಇದೆಲ್ಲ ನೆಗೆಟಿವ್ ಸೈಡು. ಮತ್ತೆ ದುಡ್ಡು ಕಳ್ಕೊಳ್ಳುವಂಥದ್ದು, ದುಡ್ಡು ಲಾಸ್ ಆಗುವಂಥದ್ದು, ಬಿಸ್ನೆಸ್ ಲಾಸು, ಇದೆಲ್ಲ ನೆಗೆಟಿವ್ ಸೈಡು. ಪಾಸಿಟಿವ್ ಸೈಡ್ ಅಂದ್ರೆ ನೀವು ಆಧ್ಯಾತ್ಮಿಕ ಕಡೆ ಇದ್ರೆ ತುಂಬಾ ಪಾಸಿಟಿವ್. ಯೋಗ ಮಾಡ್ಬೋದು, ಯೋಗ ಟೀಚರ್ ಆಗುವಂಥದ್ದು, ಬಿಸ್ನೆಸ್ ಮಾಡುವಂಥದ್ದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥದ್ದು, ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡುವಂಥದ್ದು, ಇದೆಲ್ಲ ಪಾಸಿಟಿವ್ ಸೈಡ್ಗೆ ಬರುವಂಥದ್ದು. ಈ ನೆಗೆಟಿವ್ ಮತ್ತೆ ಪಾಸಿಟಿವ್ ನಾವು ಹೆಂಗೆ ನಾವು ತಗೊಳ್ತೀವಿ ಲೈಫಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಲೈಫ್ಗೆ ನಾನು ಕಾಂಬಿನೇಷನ್ ಹೇಳುವಂಥದ್ದು ಬರೀ ಯಾವುದೇ ಒಬ್ಬ ನೇಮ್ ಫೇಮ್ ಇರುವಂತ ವ್ಯಕ್ತಿಗಲ್ಲ. ನಮಗೆ ಜಾತಕದಲ್ಲಿ ಈ ರೀತಿ 12ನೇ ಮನೆ ಕಾಂಬಿನೇಷನ್ಸ್ ಇದ್ರೆ ಏನ್ ಮಾಡ್ಬೇಕು, ನಾವು ತಗೊಳ್ಳುವಂತ ನೆಕ್ಸ್ಟ್ ಸ್ಟೆಪ್ ನಾವು ಬಿಸ್ನೆಸ್ ಮಾಡ್ಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ತಿಳ್ಕೊಳ್ಳೋಕೋಸ್ಕರನೇ ನಾನು ನೇಮ್ ಫೇಮ್ ಆಗಿರುವಂತ ಅವ್ರ ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೀನಿ. ಆಗ ನಮ್ಗೆ ರಿಯಲೈಸ್ ಆಗುತ್ತೆ ನಮ್ಮ ಜಾತಕದಲ್ಲೂ ಇದೇ ರೀತಿ ಇದೆ, ನಾವೇನ್ ಮಾಡ್ಬೇಕು ಅಂತ. ಇದಕ್ಕೋಸ್ಕರನೇ ನಾನು ನೇಮ್ ಅಂಡ್ ಫೇಮ್ ಇರುವಂತ ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಇದಿಷ್ಟು ಇವ್ರ ವಿಚಾರ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ದೋಷ ಕಾಟ ಎದುರಿಸೋದು ಅವೆಲ್ಲ ಏನೂ ಇರಲ್ಲ. ಏನ್ ಬೇಕು ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅದು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇವತ್ತೆಲ್ಲ ನಾಳೆ ಅದು ತುಂಬಾ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.